KMF ಅವರೇನೆ ಇವ್ರಿಗೆ ಒಂದು ಅವಾರ್ಡ್ ಸಹ ಕೊಟ್ಟಿದ್ದಾರೆ ಈ ಗ್ರಾಮಕ್ಕೆ. ಯಾರು? DK ಶಿವಕುಮಾರ್ ಅವರ ಸೋದರ DK ಸುರೇಶ್ ಅವರು, ಅವರೇ ಖುದ್ದು ನಿಂತು ಕೊಟ್ಟಿರುವಂತದ್ದು. ಆದ್ರೆ ಇವತ್ತೇನು ಹೇಳ್ತಾ ಇದ್ದಾರೆ ಅವರು, ಈ ಭಾಗದಲ್ಲಿ ರೈತರಿಲ್ಲ. ಈಗ ಸರ್ ಹೇಳ್ದಂಗೆ 40 ವರ್ಷ ಸೂರ್ಯ ಸಿಟಿ ಇವ್ರ ಯೋಗ್ಯತೆಗೆ ಆಗಿರೋದನ್ನೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಾಲಾಯಕ ಸರ್ಕಾರ. ನೀವು ಕೂಡ 2 ಕೋಟಿಯಿಂದ ನಾವು ಜೀವನ ನಡೆಸೋದಕ್ಕಾಗಲ್ಲ ಮುಂದಿನ ದಿನದಲ್ಲಿ. ಇವತ್ತು ನಡೀಬಹುದು. ಅವರು ನಿಜವಾದ ರೈತರಲ್ಲ, ಅವರು ದಳ್ಳಾಳಿಗಳು ಅಥವಾ ಬ್ರೋಕರ್ಸ್ ಅಂತ ಏನ್ ಕರಿತೀವಿ, ಅವ್ರುಗಳು ಒಪ್ಕೊಂಡಿರುವಂತವ್ರು. ಆಮೇಲೆ DK ಶಿವಕುಮಾರ್ ಅವ್ರು ಯಾರು? ರಿಯಲ್ ಎಸ್ಟೇಟ್ ಏಜೆಂಟು, ರಿಯಲ್ ಎಸ್ಟೇಟ್ ಬ್ರೋಕರು. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಒಂದು ಸಭೆಯಲ್ಲಿ ಅವ್ರು ಹೇಳಿದ್ದಾರೆ ನೇರವಾಗಿ, ಇಲ್ಲಿವರೆಗೂ ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡ್ಲಿಕ್ಕಾಗದಂತ ಅಯೋಗ್ಯ ನಾಲಾಯಕ ಸರ್ಕಾರಗಳಿಗೆ ರೈತರು ಸಮಾಧಿ ಮೇಲೆ ರೈತರ ಇದನ್ನ ಕಿತ್ಕೊಂಡು ಇಂಥ ಫಲವತ್ತಾದ ಭೂಮಿ ಕಿತ್ಕೊಂಡು ಮಾಡೋ ಅವಶ್ಯಕತೆ ತುರ್ತು ಏನಿದೆ? ಒಂದು ಖುಷಿ ವಿಚಾರ ಏನಂದ್ರೆ, ಯಾವುದೇ ಸರ್ಕಾರ ಬರಲಿ, ಬಿಜೆಪಿ ಆಗಿರ್ಲಿ ಅಥವಾ JDS ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಅಲ್ಲಿ ಎಲ್ಲೇ ತಪ್ಪು ಅನ್ಯಾಯ ಕಂಡು ಬಂದ್ರು ಕೂಡ ರಾಜ್ಯ ಏನು ನಗರ ಪ್ರದೇಶ ಆಗಿರ್ಲಿ ಅಥವಾ ಗ್ರಾಮೀಣ ಭಾಗ ಆಗಿರ್ಲಿ, ಈ KRS ಪಕ್ಷದವರು ಅದರ ವಿರುದ್ಧ ಯಾರೇ ಅಧಿಕಾರಿ ಆಗಿರ್ಲಿ ಅಥವಾ ಯಾವನೇ ರಾಜಕಾರಣಿ ಆಗಿರ್ಲಿ ಮುಲಾಜಿಲ್ಲದೆ ಅವರನ್ನ ಕಿವಿ ಹಿಂಡುವಂತ, ಅವರನ್ನ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತಾ ಇರುವಂತದ್ದು ನೋಡಿ. ಬಿಡದಿ ಟೌನ್ಶಿಪ್ ಅಲ್ಲೂ ಕೂಡ KRS ಪಕ್ಷದವರು ಕೂಡ ರೈತರ ಪರವಾಗಿ ಇಲ್ಲಿ ನಿಂತಿರುವಂತದ್ದು. ಯಾಕೆ ಈ ಬಿಡದಿ ಟೌನ್ಶಿಪ್ಗೆ ವಿರೋಧ ಯಾಕೆ? KRS ಪಕ್ಷದ ವಿರೋಧ ಯಾಕೆ? ಮುಖ್ಯವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಯವರಾಗಿರುವಂಥ DK ಶಿವಕುಮಾರ್ ಅವರೇನು ಹೇಳ್ತಾ ಇದ್ದಾರೆ, ಇಲ್ಲಿ ನಾವೇನಿವತ್ತು ಕೂತಿದ್ದೀವಿ ಬೈರ್ಮಂಗ್ಲ ಮತ್ತು ಕುಂಚಗಾರ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಜಮೀನುಗಳಿಲ್ಲ, ರೈತರು ವ್ಯವಸಾಯ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 80%, ಇನ್ನೊಂದು ಕಡೆ ಹೇಳ್ತಾರೆ 80% ರೈತರು ಅಲ್ಲೇ ಇದಕ್ಕೆ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ, ಟೌನ್ಶಿಪ್ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ. ನಾವು ಕಳೆದ ವಾರ ನಮ್ಮ ಕಾರ್ಯಕರ್ತರು ಹೇಳ್ದಂಗೆ ಕಳೆದ ವಾರ ನಮ್ಮ ರಾಜ್ಯ ಗೌರವಾಧ್ಯಕ್ಷರು ಈ ಸ್ಥಳಕ್ಕೆ ಬಂದು ಕೇವಲ ಪ್ರತಿಭಟನಾ ಸ್ಥಳ ಅಲ್ಲ, ಇಲ್ಲಿರುವಂಥ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ವಿ. ಇದು ನಿಜವಾಗ್ಲೂ ಶಿವಮೊಗ್ಗ ಮಲೆನಾಡಲ್ಲಿ ಯಾವ ರೀತಿ ಇದೆ ನಮಗೆ ನಿಜವಾಗ್ಲೂ ಆಶ್ಚರ್ಯಕರ. ಬೆಂಗಳೂರಿಂದ ಕೇವಲ 20-30 ಕಿಲೋಮೀಟ್ರಲ್ಲಿರುವಂಥ ಬಿಡದಿಯಲ್ಲಿ ಈ ರೀತಿ ಗ್ರಾಮಗಳಿದೆಯಾ? ಈ ರೀತಿಯಾಗಿ ಬೆಳೆಗಳನ್ನು ಬೆಳೀತಾರಾ? ಇಲ್ಲಿ ಕೇವಲ 1-2 ಬೆಳೆಗಳು ಬೆಳೀತಾ ಇಲ್ಲ, ವರ್ಷಕ್ಕೆ ಸುಮಾರು 4-5 ರೀತಿಯ ಬೆಳೆಗಳನ್ನು ಒಬ್ಬ ರೈತ ಬೆಳೀತಾ ಇರುವಂಥದ್ದು. ಅದ್ರ ಜೊತೆಗೆ ಹೈನುಗಾರಿಕೆ. ಇಲ್ಲಿ ಹೇಳ್ತಾ ಇದ್ರು ರೈತರು 6 ಲಕ್ಷ ಲೀಟ್ರೇನೋ ಹಾಲು ಹಾಕಿ ಒಂದು ರೆಕಾರ್ಡ್ ಮಾಡಿದಾರಂತೆ. ಇವರು KMF ಅವರೇನೆ ಇವ್ರಿಗೆ ಒಂದು ಅವಾರ್ಡ್ ಸಹ ಕೊಟ್ಟಿದ್ದಾರೆ ಈ ಗ್ರಾಮಕ್ಕೆ. ಯಾರು? KMFನ ಇವತ್ತು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರು DK ಶಿವಕುಮಾರ್ ಅವರ ಸೋದರ DK ಸುರೇಶ್ ಅವರು, ಅವರೇ ಖುದ್ದು ನಿಂತು ಕೊಟ್ಟಿರುವಂಥದ್ದು. ಆದರೆ ಇವತ್ತೇನು ಹೇಳ್ತಾ ಇದ್ದಾರೆ ಅವರು, ಈ ಭಾಗದಲ್ಲಿ ರೈತರಿಲ್ಲ, ಉಳುಮೆ ಮಾಡ್ತಾ ಇಲ್ಲ, ವ್ಯವಸಾಯ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂತಹ ಏನು 3-4 ಏನು ಬೆಳೆಗಳನ್ನು ಬೆಳೀತಾ ಇರುವಂಥ ಸುಮಾರು 9,600 ಎಕರೆ ಜಮೀನು, ಸರ್ಕಾರಿ ಗೋಮಾಳನೂ ಸೇರಿ ಸರ್ಕಾರಿ ಜಮೀನನ್ನು ಇಲ್ಲಿ ಮುಖ್ಯವಾಗಿ ಏನು DK ಶಿವಕುಮಾರ್ ಅವ್ರಿಗೆ ಬಿದ್ದಿರುವಂಥದ್ದು ಕಣ್ಣು, ಸರ್ಕಾರಿ ಜಮೀನನ್ನು ಹೊಡಿಬೇಕು. ಅದ್ರ ಜೊತೆಗೆ ಈ ರೈತರನ್ನೆಲ್ಲ ಒಕ್ಕಲೆಬ್ರಿಸಿ ಕಳಿಸಿ ಹೇಳ್ತಾ ಇದ್ರಲ್ಲ 2 ಕೋಟಿ ಕೊಡ್ತಾ ಇದ್ದೀನಿ ಸ್ವಾಮಿ. 2 ಕೋಟಿ ಯಾವ ರೈತರು ಕೇಳ್ತಾ ಇದ್ದಾರೆ? ಯಾವ ರೈತ ಹೆಣ್ಣುಮಗಳು ನಮ್ಗೆ 2 ಕೋಟಿ ಕೊಡಿ ಅಂತ ಕೇಳ್ತಾ ಇದ್ದಾರೆ? ಬನ್ನಿ ನಿಂತ್ಕೊಳ್ಳಿ, ನಮ್ಮ ಜಮೀನು ನೋಡಿ, ನನ್ನ ಮಕ್ಕಳು ಓದಿಲ್ಲ, ನನ್ನ ಮಗ ಗಂಡ ಓದಿಲ್ಲ, ಹೆಂಗೋ ಜೀವನ ಮಾಡ್ತಾ ಇದ್ದೀವಿ. ನೀವು ಕೂಡ 2 ಕೋಟಿಯಿಂದ ನಾವು ಜೀವನ ನಡೆಸೋದಕ್ಕಾಗಲ್ಲ ಮುಂದಿನ ದಿನದಲ್ಲಿ. ಇವತ್ತು ನಡೀಬೋದು. ಈಗ ಯಾರ್ಯಾರು ಒಪ್ಕೊಂಡಿದ್ದಾರೆ ಅನ್ನೋಂತಹ ಅವರು ನಿಜವಾದ ರೈತರಲ್ಲ, ಅವರು ದಳ್ಳಾಳಿಗಳು ಅಥವಾ ಬ್ರೋಕರ್ಸ್ ಅಂತ ಏನು ಕರಿತೀವಿ, ಅವ್ರುಗಳು ಒಪ್ಕೊಂಡಿರುವಂಥವ್ರು. ಇವರು ಈಗ 2 ಕೋಟಿ ತೊಗೊಂಡು ಈ ರೈತ ಇವತ್ತೇನೋ 1 ಎಕರೆ ಇರೋನ್ಗೆ 2 ಕೋಟಿ ಕೊಡ್ತಾರೆ, 15 ಕುಂಟೆ 20 ಕುಂಟೆ ಇರೋನ್ಗೆ ಏನು ಕೊಡ್ತಾರೆ? ಏನು ಮಾಡೋಕ್ಕಾಗುತ್ತೆ? ಅವರ ಮುಂದಿನ ಜೀವನ ರೂಪಿಸೋದಕ್ಕಾಗುತ್ತಾ? ಇಲ್ಲಿ ಯಾವ್ದಾದ್ರು ಕಂಪ್ನಿಗಳು ಬಂದರೆ ಅವರು ಸೆಕ್ಯೂರಿಟಿ ಕೆಲಸ ಮಾಡಬೇಕಾಗುತ್ತೆ, ಯಾಕೆಂದರೆ ವಿದ್ಯಾವಂತರಲ್ಲ. ಇವತ್ತು ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ. ಇನ್ನೊಬ್ಬರು ಪ್ರಗತಿಪರ ರೈತರಿದ್ದಾರೆ, ಸುಮಾರು 1 ಎಕರೆ ಜಮೀನಂತೆ. ಅಡಿಕೆ ಪಟ್ಟಿಗಳನ್ನ ಮಾಡಿ ಇಲ್ಲೇ ಇರೋರ್ಗೆ ಪ್ರತಿಭಟನೆಗೆ ಬರುವಂಥವ್ರಿಗೆ ಊಟ ಕೊಟ್ಟು ಅಡಿಕೆ ಪಟ್ಟಿ ಅವ್ರು ಕೊಡ್ತಾ ಇದ್ದಾರೆ ಡಿಸ್ಕೌಂಟಲ್ಲಿ. ಈ ರೀತಿಯಾಗಿ ಬೆಂಗಳೂರಿನ ಹತ್ರದಲ್ಲಿರುವಂತಹ ಬಿಡದಿಯಲ್ಲಿ ರೈತರು ಇಷ್ಟೆಲ್ಲ ಸಮೃದ್ಧಿಯಾಗಿರುವಂಥದ್ದನ್ನು ಇವರು ಕಣ್ಣಾಕ್ತಾರೆ ಅಂದರೆ ಮೂಲ ಕಾರಣ ಏನು? ರಿಯಲ್ ಎಸ್ಟೇಟ್ ಏಜೆಂಟು. ಆಮೇಲೆ DK ಶಿವಕುಮಾರ್ ಅವ್ರು ಯಾರು? ರಿಯಲ್ ಎಸ್ಟೇಟ್ ಏಜೆಂಟು, ರಿಯಲ್ ಎಸ್ಟೇಟ್ ಬ್ರೋಕರು. ಯಾಕೆಂದರೆ ಬೆಂಗಳೂರಿನಲ್ಲಿ ಒಂದು ಸಭೆಯಲ್ಲಿ ಅವ್ರು ಹೇಳಿದ್ದಾರೆ ನೇರವಾಗಿ, ನಾನು ಬೆಂಗಳೂರು ನಗರದಲ್ಲಿ ಎಷ್ಟು ರಿಯಲ್ ಎಸ್ಟೇಟ್ ಮಾಡಿದ್ದೀನಿ, ಎಷ್ಟು ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದ್ದೀನಿ, JV ಕೊಟ್ಟಿದ್ದೀನಿ, ನನಗೇನೆ ನೀವು ದಬ್ಬಾಳಿಕೆ ಮಾಡೋಕ್ಕೆ ಬರ್ತೀರಾ ಅಂತ ಇದನ್ನು ಇವರು ಅಸೋಸಿಯೇಷನ್ ಅವ್ರಿಗೆ ಧಮಕಿ ಹಾಕಿದ್ದಾರೆ. ಅವರು ಇಲ್ಲಿ ಬಂದು ರೈತರ ಬಗ್ಗೆ ಮಾತಾಡ್ತಾರಾ? ರೈತರ ಬಗ್ಗೆ ಅವ್ರಿಗೇನಿದೆ ಕಾಳಜಿ? ಆ ಕಾರಣದಿಂದ ಇವತ್ತು ಅವರು ರಿಯಲ್ ಎಸ್ಟೇಟು ಏಜೆಂಟ್ ಅವರು. ಹಾಗಾಗಿ ಇಲ್ಲಿರುವಂಥ ರೈತರ ಜಮೀನನ್ನು ಕಬಳಿಸ್ಬೇಕು, ಕೊಡಬೇಕು, ಯಾರಿಗಾದ್ರೂ ಮಾರಾಟ ಮಾಡಬೇಕು, ಇವರೆಲ್ಲ ಹೋಗಿ ಅವ್ರ ಹತ್ರ ಜೀತ ಮಾಡಬೇಕು. ಆ ಒಂದು ಉದ್ದೇಶ ಅವ್ರಿಗೆ. ಇವತ್ತು ಇನ್ನೊಂದು ಹೇಳಬೇಕು ಇದೇ ಸಂದರ್ಭದಲ್ಲಿ, DK ಶಿವಕುಮಾರ್ಗೆ ಯಾಕೆ ಇಷ್ಟು ಮಾಡಲೇಬೇಕು ಬಿಡದಿ ಟೌನ್ಶಿಪ್ ಅಂದರೆ, ಇದಕ್ಕೆ ಮುಂಚೆ ಬುನಾದಿ ಆಗ್ತವ್ರು ಯಾರು? JDS ಮುಖ್ಯಮಂತ್ರಿಗಳಾದಂತಹ HD ಕುಮಾರಸ್ವಾಮಿ ಅವರು.
ಇದಕ್ಕೆ ಟೌನ್ಶಿಪ್ ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಬುನಾದಿ ಹಾಕ್ದವರು ಕುಮಾರಸ್ವಾಮಿ ಅವರು ಅದನ್ನು ಕೈ ಬಿಟ್ಟರು. ಈಗ ಅವ್ರಿಗೆ ಚಾಲೆಂಜ್ ಬಂದಿದೆ, ಕುಮಾರಸ್ವಾಮಿ ಬಿಟ್ಟಿದ್ದಾರೆ, ನಾನು ಅದನ್ನು ಮುಂದುವರಿಸ್ತೀನಿ, ನನ್ನ ಪಳುವಳಿಕೆ ಕೊಡ್ತೀನಿ. ಯಾಕೆಂದರೆ ಆನೇಕಲ್ ಹತ್ರ ಕ್ರಿಕೆಟ್ ಸ್ಟೇಡಿಯಂ ಮಾಡಕ್ಕೆ ಕೊಟ್ಟಿದ್ದಾರಲ್ಲ, ಅಲ್ಲವ್ರು ಒಂದು ಮಾತು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ಏನಾದರೂ ಒಂದು ಗುರುತನ್ನು ಬಿಟ್ಟು ಹೋಗಬೇಕು, ರೈತರನ್ನ ಸರ್ವನಾಶ ಮಾಡಿ ಭೂಮಿ ಕೆಳಗಡೆ ಹಾಕಿ ತುಳಿದು ಅವರು ನಾವಿದ್ದೀವಿ ಅಂತ ತೋರಿಸ್ಬೇಕು ಅಂತ ಹೊರಟಿರುವಂಥದ್ದು ಡಿ ಕೆ ಶಿವಕುಮಾರರ ಕನಸು. ದಯಮಾಡಿ ರೈತರು ಇವತ್ತು ಏನು ನೀವು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸದಾ ನಿಮ್ಮ ಬೆಂಬಲಕ್ಕಿರುತ್ತೆ. ಈಗ ಬಿಡದಿ ಬೈರಮಂಗಲ ಚಲೋ ಮಾಡ್ತಾ ಇದ್ದೀವಿ, ಮುಂದಿನ ದಿನದಲ್ಲೇ ದಿನಾಂಕವನ್ನು ಘೋಷಣೆ ಮಾಡ್ತೀವಿ. ಸುಮಾರು 1000 ಜನ ಕಾರ್ಯಕರ್ತರು, KRS ಪಕ್ಷದ ಕಾರ್ಯಕರ್ತರು ಬೈಕ್ ಮತ್ತು ಕಾರ್ಗಳಲ್ಲಿ ಇಲ್ಲಿ ಬಂದು ದೊಡ್ಡ ಮಟ್ಟದ ಬಿಡದಿ ಬೈರಮಂಗಲ ಚಲೋದಲ್ಲಿ ನಾವು ಭಾಗವಹಿಸ್ತೀವಿ. ತಾವೆಲ್ಲರೂ ಸಹಕಾರ ಕೊಡಿ ಅಂತ ನಾನು ಕೇಳ್ತೀನಿ. ಟೌನ್ಶಿಪ್ ಸೂಚಿಸ್ತಾ ಇಲ್ಲ, ಟೌನ್ಶಿಪ್ ವಿರೋಧವಾಗಿ ರೈತರ ಪರವಾಗಿ ನಾವು ಬೆಂಬಲ ಸೂಚಿಸ್ತಾ ಇದೀವಿ. ಇಲ್ಲಿ 3 ವಿಷಯಗಳನ್ನ ವ್ಯವಸ್ಥೆ ಮತ್ತು ಜನರು ಗಮನದಲ್ಲಿ ಇಟ್ಕೋಬೇಕು. ಒಂದು, ಬೆಂಗಳೂರನ್ನ ಈಗಾಗಲೇ ಮಹಾನಗರ ಸುಮಾರು 1-1.5 ಕೋಟಿ ಜನರು ಬಂದು ಬೆಂಗಳೂರನ್ನ ಆಲ್ರೆಡಿ ಹಾಳು ಮಾಡಿ ಹಾಕಿದ್ದಾರೆ. ಬೆಂಗಳೂರಿಗೆ ಸಂಪನ್ಮೂಲಗಳನ್ನ ಹೊಂದಿಸೋದ್ರಲ್ಲೇ ಇನ್ನು ಮುಂದಿನ ದಿನಗಳಲ್ಲಿ ಬೆಂಗಳೂರು ಏನಾಗುತ್ತೆ ಅನ್ನೋ ಭಯವೇ ಈಗ ಆಲ್ರೆಡಿ ನಮ್ಮನ್ನ ಕಾಡ್ತಾ ಇದೆ. ಒಂದು ವಿಚಾರ. ಎರಡನೇದು, ಈ ದೇಶದ ಬೆನ್ನೆಲುಬು ರೈತ. ಇಡೀ ವ್ಯವಸ್ಥೆ, ಸರ್ಕಾರ, ಆಡಳಿತ, ಪ್ರಜಾಪ್ರಭುತ್ವ, ಇಡೀ ಈ ಪ್ರಭುತ್ವ ಇವತ್ತು ನಿಲ್ಬೇಕಾಗಿರೋದು ರೈತರ ಜೊತೆಗೆ. ಯಾವ್ದೋ ಟೌನ್ಶಿಪ್ ಯಾರೋ ಎಲ್ಲಿಂದನೋ ಬಂದು ಐಷಾರಾಮಿ ಮನೆಗಳನ್ನ ಇನ್ನೊಂದನ್ನ ಕಟ್ಕೊಂಡು ಅವ್ರ ಜೊತೆಗೆ ನಿಲ್ಬೇಕಾಗಿರೋ ಅವಶ್ಯಕತೆ. ಅವ್ರು ಹೆಂಗಾದ್ರೂ ಬದುಕ್ತಾರೆ, ಎಲ್ಲಾದ್ರೂ ಬದುಕ್ತಾರೆ. ಇಲ್ಲಿಂದ ಅಲ್ಲೇ ಅವನು ಡಿ ಕೆ ಶಿವಕುಮಾರ್ ದಯವಿಟ್ಟು ಅಲ್ಲೇ ಇನ್ನೊಂದೆರಡು ಶೋಭನೋ ಇನ್ನೊಂದು ಮತ್ತೊಂದು ಕಟ್ಕೊಂಡು ಅಲ್ಲೇ ಕೊಡಿ ಸ್ವಾಮಿ. ಇಲ್ಲಿ ಬಂದು ಇವ್ರು ಇಂಥ ಜನರನ್ನ ಹಾಳು ಮಾಡಿ ಇವರ ಸಮಾಧಿಯ ಮೇಲೆ ನೀವು ಮಾಡ್ಬೇಕಾಗಿರುವಂತ ಅಭಿವೃದ್ಧಿ ದಯವಿಟ್ಟು ಈ ರಾಜ್ಯದ ಜನತೆಗೆ ಬೇಡ. ಮೂರನೇ ವಿಷಯ, ಈಗಾಗ್ಲೇ ಇವರ ಯೋಗ್ಯತೆಗೆ ಈಗಾಗ್ಲೇ ಈ ಬೆಂಗಳೂರು ಸುತ್ತಮುತ್ತ ಮಾಡಿರೋ KDB ಅಕ್ವೈರ್ ಮಾಡ್ಕೊಂಡು ನಾವು ದೊಡ್ಡ ಕೈಗಾರಿಕಾ ಅದ್ ಮಾಡ್ಬಿಡ್ತೀವಿ ಅಂತ ಮಾಡಿರೋ ಸ್ಥಳಗಳಲ್ಲಿ ಇವ್ರೇನ್ ಅಭಿವೃದ್ಧಿ ಮಾಡಿದ್ದಾರೆ? ಅಲ್ಲಿ ರೈತರಿಗೆ ಯಾವ ರೀತಿ ಇವತ್ತು ಸರಿಯಾದ ಇದನ್ನೇ ಕೊಟ್ಟಿಲ್ಲ. ರೈತರು ಆ ಕಡೆಗೂ ಇಲ್ಲದೆ ಈ ಕಡೆಗೂ ಇಲ್ಲ, ಇಲ್ಲಿ ಸರಿಯಾಗಿ ಕೃಷಿನೂ ಮಾಡಕ್ ಆಗ್ತಾ ಇಲ್ಲ, ಕೈಗಾರಿಕೆಗಳು ಬಂದಿಲ್ಲ, ಅಲ್ಲಿ ಒಂದು ವಿದ್ಯುತ್ ಸಂಪರ್ಕ ಇಲ್ಲ, ರಸ್ತೆ ಸಂಪರ್ಕಗಳಿಲ್ಲ, ಏನೂ ಇಲ್ಲ. ಈಗ ಸರ್ ಹೇಳ್ದಂಗೆ 40 ವರ್ಷ ಸೂರ್ಯ ಸಿಟಿ ಇವ್ರ ಯೋಗ್ಯತೆಗೆ ಆಗಿರೋದನ್ನೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಾಲಾಯಕ ಸರ್ಕಾರ ಇಲ್ಲಿವರೆಗೂ ಒಂದೇ ಒಂದು ಅಭಿವೃದ್ಧಿ ಕಾರ್ಯವೋ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಆಗದಂತ ಅಯೋಗ್ಯ ನಾಲಾಯಕ ಸರ್ಕಾರಗಳಿಗೆ ರೈತರು ಸಮಾಧಿ ಮೇಲೆ ರೈತರ ಇದನ್ನ ಕಿತ್ಕೊಂಡು ಇಂಥ ಫಲವತ್ತಾದ ಭೂಮಿ ಕಿತ್ಕೊಂಡು ಮಾಡೋ ಅವಶ್ಯಕತೆ ತುರ್ತು ಏನಿದೆ? ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಜವಾಗ್ಲು ನಮ್ಮವರೆಲ್ಲ ಹೇಳಿದ್ದಾರೆ, ಡಿ ಕೆ ಶಿವಕುಮಾರರ ದುರಾಂಕಾರದ ಪರಮಾವಧಿ ಇದು ಇವತ್ತಿಗೆ ಈಗ 28ಕ್ಕೆ ಜನ ತೋರಿಸ್ತಾರೆ. ಪಾಪ ನೆನ್ನೆ ಒಂದು ತಾಯಿ, ನಾನು ಯಾವ್ದೋ ಒಂದು ಇನ್ನೊಂದು ಚಾನಲ್ ನೋಡ್ತಾ ಇದ್ದೆ, ಆ ಅಜ್ಜಿ ಇದರಲ್ಲಿ ನನಗೆ ಆ ಅಜ್ಜಿ ಇದನ್ನ ನೋಡಿ ನನಗೆ ಒಂದು ಇದಾಯ್ತು. ನಾನು ಅದಕ್ಕೆ ಬಂದೆ, ಇವತ್ತು ಹೋಗ್ಲೇಬೇಕು ಅಂತ. ನಾನು ತುಂಬಾ ದೂರದಿಂದ ಬಂದಿರೋನು, ನಾನು ಯಾರು ಬರ್ತಾರೋ ಬಿಡ್ತಾರೋ ನಾನು ಹೋಗ್ಬೇಕು ಅಂತ ಬಂದಿದ್ದೀನಿ. ಆ ಅಜ್ಜಿ ಹೇಳಿದ್ರು, ನಮ್ಮ ಅಪ್ಪಂಗ್ ಹುಟ್ಟಿದ್ರೆ ಇಲ್ಲ ಅವ್ರ ಅಪ್ಪಂಗ್ ಹುಟ್ಟಿದ್ರೆ ಅವ್ನು ಬರ್ಲಿ, ಡಿ ಕೆ ಶಿವಕುಮಾರ್ಗೆ ನಾನೇ 1 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಅಂತ ಗಂಡು ಇದಿರೋಂತ ಬಿಡದಿಲ್ಲಿ ನಿಜವಾಗ್ಲೂ ಇವ್ರು ಮಾಡ್ತಾ ಇರೋದು 1.5 ವರ್ಷದಿಂದ ಇವ್ರು ಏನ್ ಕೂತಿದ್ದಾರೆ ಇದು ಸಾಮಾನ್ಯ ಅಲ್ಲ. ರೈತರು ಇವತ್ತಿರೋ ರೈತರಿಗಿರುವಂತ ಕಷ್ಟಗಳ ಮಧ್ಯೆ, ಅಂದ್ರೆ ಅವ್ರಿಗಿರುವಂತ ಇದ್ರಗಳ ಮಧ್ಯೆ ಏನ್ ಹೇಳ್ತೀವಿ, ಸ್ಪರ್ಧಾತ್ಮಕ ಇರ್ಬೋದು, ಬೇರೆ ಬೇರೆ ಎಲ್ಲ ಏನು ರೈತರದ್ದು ಬೆಳೆ ಕ್ರಿಮಿ ಸಮಸ್ಯೆ, ಏನೆಲ್ಲ ಸಮಸ್ಯೆಗಳಿದೆ ಇವತ್ತು, ಎಲ್ಲ ಸಮಸ್ಯೆಯನ್ನು ಮೀರಿ 1.5 ವರ್ಷದಿಂದ ತಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಕ್ಕೆ ಇವತ್ತು ಬಿಡದಿ ರೈತರು ಏನ್ ಹೋರಾಟ ಮಾಡ್ತಾರೆ, ಅವರ ಜೊತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರಾಮಾಣಿಕವಾಗಿ ನಿಮ್ ಜೊತೆ ಇರ್ತೀವಮ್ಮ, ಪ್ರಾಮಾಣಿಕವಾಗಿ ನಿಮ್ ಜೊತೆ ಇರ್ತೀವಿ, ನಾವು ನಿಮ್ ಜೊತೆ ನಿಂತ್ಕೋತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ ಸರ್. ಈಗ ಬಿಡದಿ ಟೌನ್ಶಿಪ್ಗೆ ಯಾಕೆ KRS ಪಕ್ಷದ ವಿರೋಧ ಕೂಡ ಇದೆ, ರೈತರ ಜೊತೆ ಕೈ ಜೋಡಿಸಿದ್ರಿ, ಯಾಕೆ ವಿರೋಧ ಯಾಕೆ ಅಂತ? ಸರ್, ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಡೀ ರಾಜ್ಯಾದ್ಯಂತ, ಕೇವಲ ಬಿಡದಿ ಅಂತಲ್ಲ, ನಮ್ಮ ಸಾರ್ ಗುರುಗಳು ಹೇಳ್ದಂಗೆ ಎಲ್ಲೆಲ್ಲಿ ರೈತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳಾಗಿ ಅವರ ಹಕ್ಕುಗಳನ್ನು ಮೊಟಕುಗೊಳಿಸುವಂಥದ್ದು ಮತ್ತೆ ಅವರ ಆಸ್ತಿಯನ್ನ ಅಥವಾ ಭೂಮಿಯನ್ನ ವಶಪಡಿಸಿಕೊಳ್ಳುವಂಥದ್ದು ನಡೀತಾ ಇದೆ. ಇಡೀ ರಾಜ್ಯಾದ್ಯಂತ ಅದರ ವಿರುದ್ಧ ಹೋರಾಟವನ್ನ, ಪ್ರತಿಭಟನೆಯನ್ನ ಮತ್ತೆ ಆಂದೋಲನವನ್ನ, ಚಳವಳಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಾಗ್ತಾ ಇದೆ. ಅದ್ರ ಭಾಗವಾಗಿ ಇಲ್ಲಿ ಬಿಡದಿಯಲ್ಲಿ ನಡೀತಾ ಇರುವಂತ ಈ ಒಂದು ಹೋರಾಟ ಕಳೆದ 1.5 ವರ್ಷಗಳಿಂದ ನಿರಂತರವಾಗಿ ಮಹಿಳೆಯರನ್ನಲೇ ಅನ್ನದೆ, ಮಕ್ಕಳೆನ್ನದೆ, ಹಿರಿಯರನ್ನದೆ, ವಯಸ್ಕರನ್ನ ಎಲ್ಲರೂ ಕೂಡ ಅವರ ಹಕ್ಕಿಗಾಗಿ ಅವರ ಭೂ ಸ್ವಾಧೀನ ಆಗ್ತಾ ಇದೆ ಅನ್ನುವ ವಿಚಾರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ 1 ವಾರಗಳ ಹಿಂದೆ ಅನಿಸುತ್ತೆ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾದ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಇದೇ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿನ ರೈತರಿಗೆ ಒಂದು ಶಕ್ತಿಯನ್ನು ತುಂಬಿ, ನಾವು ಯಾವತ್ತಿಗೂ ರೈತರ ಜೊತೆಯಾಗಿ ಈ ಬಿಡದಿ ಭಾಗದ ಭೂ ಸ್ವಾಧೀನ ಹೋರಾಟವನ್ನು ಮಾಡ್ತಾ ಇರುವಂಥ ರೈತರ ಧ್ವನಿಯಾಗಿರ್ತೀವಿ, ನಿಮ್ಮ ಶಕ್ತಿಯಾಗಿ ನಾವು ಇರ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ.
ಈಗ ಹಂತ ಹಂತವಾಗಿ ಇಡೀ ರಾಜ್ಯದ ಜನರು ಏನು ರಾಜ್ಯದ ತುಂಬೆಲ್ಲಿರುವಂಥ KRS ಪಕ್ಷದ ಸೈನಿಕರು ಏನು ಇಲ್ಲಿಗೆ ಬಂದು ಇಡೀ ಈ ಹೋರಾಟಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ಇನ್ನೂ 1 ವಾರಗಳಲ್ಲಿ ಏನು KRS ಪಕ್ಷದ ವತಿಯಿಂದ ಸುಮಾರು 1,500-2,000 ಸೈನಿಕರು ಸೇರಿಕೊಂಡು ಬಿಡದಿಯಿಂದ ಏನು ಬೈರಮಂಗಲವರೆಗೆ ಒಂದು ಬೃಹತ್ ಆದಂಥ ಬೈಕ್ ರ್ಯಾಲಿ ಆಗಿರ್ಬೋದು, ಕಾರ್ ರ್ಯಾಲಿ ಮಾಡುವ ಮೂಲಕ ಈ ರಾಜ್ಯ ಸರ್ಕಾರಕ್ಕೆ ಅಥವಾ ಇದರ ಮುಖ್ಯಸ್ಥಿಕೆಯನ್ನು ವಹಿಸಿದಂಥ DK ಶಿವಕುಮಾರ್ ವಿರುದ್ಧ ಒಂದು ದೊಡ್ಡ ಧ್ವನಿಯನ್ನು ಅಥವಾ ಚಳವಳಿಯನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಭಯ ಆಗಲ್ವಾ ಸರ್, ಅಷ್ಟು ದೊಡ್ಡ ಲೀಡರ್ ಅವರು? ಯಾಕೆ ಭಯ ಸರ್? ನಾವೇನು ಸಂವಿಧಾನ ವಿರೋಧವಾಗಿ ಚಟುವಟಿಕೆ ಮಾಡ್ತಾ ಸರ್? DK ಶಿವಕುಮಾರ್ ಅವರಿಗೆ ಅವರು ಇರ್ಬೋದು, ಆದರೆ ನಮಗೆಲ್ಲ. ಇವತ್ತು ರೈತರ ಧ್ವನಿ ಅಡಗ್ತಾ ಇದೆ, ರೈತರ ಧ್ವನಿ ಕುಂತಾ ಇದೆ ಅಂತಂದರೆ ಇವತ್ತು ರೈತರೆಲ್ಲರೂ ಒಗ್ಗಟ್ಟಾಗ್ತಾ ಇದ್ದಾರೆ. ನೋಡಿದ್ರಲ್ಲ ಹೆಣ್ಮಕ್ಳು ಯಾವ ರೀತಿಯಾಗಿ ಅವರ ಛಲವನ್ನು, ಹುಮ್ಮಸ್ಸನ್ನು, ಅವರ ಒಂದು ಧ್ವನಿಯನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ. ಇಲ್ಲಿ ಅಧಿಕಾರ ಇರ್ಬೋದು ಅವ್ರ ಹತ್ರ, ಆದರೆ ರೈತರ ಬಳಿ ಆತ್ಮಾಭಿಮಾನ ಇದೆ, ಆತ್ಮಶಕ್ತಿ ಇದೆ, ಆತ್ಮ ಗೌರವ ಇದೆ. ಸ್ವಾಭಿಮಾನದಿಂದ ಹೋರಾಟವನ್ನು ಇಲ್ಲಿ ನೋಡಿ, ಈ ಸ್ಥಳ ಒಮ್ಮೆ ನೀವೆಲ್ಲ ಇದನ್ನು ಕೂಡ ಕವರ್ ಮಾಡಬೇಕು. ನಾನು ಮುಖ್ಯವಾಗಿ ಗಮನಿಸಿದಂಗೆ ಈ ರೈತ ಹೋರಾಟ 1.5 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದಾಗಲಿ ಅಥವಾ ಸಂಬಂಧಪಟ್ಟ ಇಲಾಖೆ ವತಿಯಿಂದಾಗಲಿ ಇಲ್ಲಿ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿಲ್ಲ. ಒಂದು ಇಲ್ಲಿ ಚರಂಡಿ ಗಬ್ನಾಡ್ತಾ ಇದೆ, ಇಲ್ಲೇ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ಕ್ಲೀನ್ ಮಾಡುವಂಥ ಮತ್ತು ಇದನ್ನು ಸ್ವಚ್ಛತೆ ಮಾಡುವಂಥ ಏನು ವ್ಯವಸ್ಥೆ ಕೂಡ ಇಲ್ಲಿ ಇಲ್ಲ ಅಂತಂದಾಗ ರೈತರ ಬದುಕು ಅಥವಾ ರೈತರ ಜೀವನ ಯಾವ ರೀತಿಯಾಗಿ ಇನ್ನೂ ರಾಜ್ಯ ಮಟ್ಟದಲ್ಲಿ ಸಾಗ್ತಾ ಇದೆ ಅನ್ನೋದಕ್ಕೆ ನೀವು ಗಮನಿಸಬೇಕು. ಅದನ್ನು ಕೂಡ ಕವರ್ ಮಾಡಬೇಕು ಅನ್ನೋದು ನನ್ನ ಬೇಡಿಕೆಯಾಗಿದೆ ಸರ್. ಸರ್ ಯಾಕೆ ವಿರೋಧ, ಯಾಕೆ ಬಿಡದಿ ಟೌನ್ಶಿಪ್? ಸರ್ ನೀವು ಒಂದು ಪಾಯಿಂಟ್ ಹೇಳಿದ್ರಿ ಅಲ್ಲ, DKC ಅಷ್ಟು ದೊಡ್ಡ ವ್ಯಕ್ತಿನ ಹೆಂಗೆ ಹಾಕತ್ರ? ಆನೆ ಇರುವೆ ಎಷ್ಟು ಇದು ಮಾಡುತ್ತೆ, ಆನೆನ ಇರುವೆನೇ ಎಷ್ಟು ಎದುರಾಕಂತ ಆ ಥರ KRS ಪಕ್ಷದವರು. ಸೊ ಇಲ್ಲಿ ರೈತ ಮುಖಂಡರು ಕೂಡ ನಮ್ಮೊಂದಿಗೆ ಇದ್ದಾರೆ, KRS ಪಕ್ಷದವರು. ಸೊ ಮಾತನಾಡ್ಸೋಣ ಸರ್. ಫಸ್ಟ್ ಮೊದಲಿಗೆ KRS ಪಕ್ಷದವರು ಎಲ್ಲೇ ಅನ್ಯಾಯ ಆದ್ರೂ ಕೂಡ ಕಾಣಿಸ್ಕೊಳ್ತಾರೆ. ಸೊ ಇಲ್ಲಿ ನೀವು ರೈತರಿಗೆ ಬೆಂಬಲ ಸೂಚಿಸ್ತಾ ಇರುವಂಥದ್ದು ಏನ್ ನಡೀತಾ ಇದೆ ಇಲ್ಲಿ ಬಿಡದಿ ಟೌನ್ಶಿಪ್ ಯಾಕೆ ವಿರೋಧ ಅಂತ? ಬೆಂಗಳೂರು ಸಿಟಿ ಒಳಗೆ ಇವತ್ತು ಹಾಲಿ ಸುಮಾರು 90 ಲಕ್ಷ ಜನ ವಾಸ ಮಾಡ್ತಿದ್ದಾರೆ. ಮತ್ತು ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂದರೆ ನಿತ್ಯ ಬಂದು ಹೋಗುವಂಥವ್ರು 10ರಿಂದ 12 ಕೋಟಿ ಇದೆ. ಅಂದರೆ 1 ಕೋಟಿ ಮುಟ್ಬಿಟ್ಟು ಇವತ್ತು ನೀರಿನ ಸಮಸ್ಯೆ ಇದೆ, ವಸತಿ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ, ಟ್ರಾಫಿಕ್ ಜಾಮ್ ಸಮಸ್ಯೆ ಇದೆ, ಅನಾರೋಗ್ಯ ಕೊಳಚೆಗೇರಿಗಳು ಹೆಚ್ಚಾಗಿದ್ದಾವೆ. ಮತ್ತು ಹೊರದೇಶದಿಂದ ಬಂದಂಥವ್ರು ಕೊಳ್ಳೆ ಹೊಡೆಯುವಂಥದ್ದು, ಕಳ್ತನ ಮಾಡೋದು, ಕೊಲೆ ಮಾಡೋದು, ದೇಶ ರಾಜ್ಯದಿಂದ ಬಂದವರು ಮಾಡ್ಕೊಂಡು ಬರ್ತಿದ್ದಾರೆ. ಅದು ಲಾ ಆ್ಯಂಡ್ ಆರ್ಡರ್ ಸಮಸ್ಯೆಗಳನ್ನು ಹುಟ್ಟಾಗ್ತಾ ಇದೆ. ಈ ರೀತಿ ಮತ್ತೆ ಇನ್ನೊಂದು ಕಾಲಕ್ಕೆ ಇದೇ ರೀತಿ ಮುಂದುವರೆದ್ರೆ ಏನಾಗ್ಬೋದು ಅನ್ನೋ ಬಗ್ಗೆ ಕೂಡ ಸುಮಾರು 10 ಅಂಶಗಳನ್ನು ಇಟ್ಕೊಂಡು ನಾವು ಆಲೋಚನೆ ಮಾಡಿ ಒಂದು ಬುಕ್ಕನ್ನೇ ತಯಾರು ಮಾಡಿದ್ದೀನಿ, ಪ್ರಿಂಟ್ ಆಗ್ತಿದೆ. ಈಗ ಅದ್ರ ಜೊತೆಗೆ ನಾವು ಇದಾಗ್ತದೆ ಅಂತ ನನಗೆ ಗೊತ್ತು. ಒಂದು ನಾವು ಅಂದಾಜು ಮಾಡಿದ ಪ್ರಕಾರ ಸೂರ್ಯನಗರ ಇವತ್ತು ಬೆಂಗಳೂರು ದಕ್ಷಿಣದಲ್ಲಿ ಇದೆಯಲ್ಲ, ಅಲ್ಲಿ 8,000 ಎಕರೆ ಈಗಾಗಲೇ 35-40 ವರ್ಷದಲ್ಲಿ ವಶಪಡಿಸ್ಕೊಂಡಿದ್ದು ಇಲ್ಲಿವರೆಗೆ. ಅದು 8,000 ಎಕರೆ. ಮತ್ತು ಇಲ್ಲಿ ಚನ್ನರಾಯಪಟ್ಟಣ ಅಲ್ಲಿ ಸುಮಾರು 5,000 ಎಕರೆ. ಮತ್ತು ನಂದಗುಡಿನಲ್ಲಿ 3,500ರಿಂದ 5,000 ಎಕರೆ. ಮತ್ತು ಅಧಿಸೂಚನೆ ಆಗಿದೆ ನಂದಗುಡಿದು. ಮತ್ತು ಇಲ್ಲಿದು ಯಾವುದು ಜಡಗೇನಹಳ್ಳಿ ಹೋಬಳಿನಲ್ಲಿ ಅಧಿಸೂಚನೆ ಆಗಿಲ್ಲ. ಯಾರೋ ಒಬ್ಬರು ಮೇಲಿನ ಸ್ಥಾನದಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು, ಅಲ್ಲೂ ಕೂಡ 5,000 ಎಕರೆ ವಶಪಡಿಸ್ಕೊತಿದ್ದಾರೆ. ಮತ್ತು ಬಿಡದಿ ಟೌನ್ಶಿಪ್ಗೆ ಕೂಡ 16,000 ಎಕರೆ ವಶಪಡಿಸ್ಕೊಳ್ಳೋವಂಥ ಅಂದಾಜಿದೆ. ಇವೆಲ್ಲ ಮತ್ತು ಕಸ ಸುರಿಯೋದಕ್ಕೆ ಅದು 1,000 ಎಕರೆ ವಶಪಡಿಸ್ಕೊಳ್ಳೋಕ್ಕೆ ಅದು ಹುನ್ನಾರ ಇದೆ. ಇವೆಲ್ಲರೂ ಸೇರಿದ್ರೆ 1 ಲಕ್ಷ ಎಕರೆ ಜಮೀನ ವಶಪಡಿಸ್ಕೊಳ್ಳೋದಕ್ಕೆ ಇವತ್ತಿನ ಸರ್ಕಾರ ಯೋಚನೆ. ಹೌದು, ಇವೆಲ್ಲ ಕೊಡ್ತೇನೆ ಅಂಕಿಅಂಶಗಳನ್ನು, ಬುಕ್ಕೇ ಬರ್ತಿದ್ದೇನೆ ನಾನು. ಇಷ್ಟಿದೆ. ಇದರ ಹುನ್ನಾರ ಅಂದರೆ ಇದರ ಹಿಂದೆ ಇರೋರು ರಿಯಲ್ ಎಸ್ಟೇಟ್ ಬಿಸ್ನೆಸ್ನವರು, ಗೊತ್ತಾಯ್ತಾ? ಇವತ್ತು ಏನು ಮಾಡ್ತಾರೆ, ಅವರ ಯೋಜನೆ ಏನು ಅಂದರೆ ಇವತ್ತು ಕೈಗಾರಿಕೆ ನಿರ್ಮಾಣಕ್ಕೆ ಅಂತ ಸ್ವಲ್ಪ ಭೂಮಿ ತಗೊಳ್ತಾರೆ. ಅದರಲ್ಲಿ ಕಾಲ್ಭಾಗ ಕೈಗಾರಿಕೆಗಳು ಕೊಟ್ಟು ಉಳಿದಿದ್ದನ್ನು ಉಳಿಕೆ ಭೂಮಿ ಇದು ಅಂತ ಅಂದ್ಬಿಟ್ಟು ರಿಯಲ್ ಎಸ್ಟೇಟ್ನವ್ರಿಗೆ ಕೊಟ್ಬಿಡ್ತಾರೆ. ಇವತ್ತು ಹೊಸಕೋಟೆನಲ್ಲಿ ನಾನೇ ಕಂಡ ಹಾಗೆ ಕಳೆದ ವರ್ಷದಲ್ಲಿ ನಾನು ಸುಮಾರು 1 ತಿಂಗಳು ಅಲ್ಲಿ ಪ್ರವಾಸ ಮಾಡಿದೆ. ಆ ಸಂದರ್ಭದಲ್ಲಿ 1 ಎಕರೆ ಜಮೀನು 13 ಕೋಟಿ ರೂಪಾಯಿಗೆ, 1 ಎಕರೆ 13 ಕೋಟಿ ರೂಪಾಯಿಗೆ ಕ್ರಯ ಆಗಿದೆ. ಆ ರೀತಿಯಲ್ಲಿ ನೋಡಿದ್ರೆ ನಮ್ಮ ರೈತರಿಗೆ ಕೊಡೋದೆಷ್ಟು, ಇವರು ಕೇವಲ 1 ಕೋಟಿಯಿಂದ 2 ಕೋಟಿ ಕೊಡಬಲ್ಲರು ಅಷ್ಟೇ. ಅದಕ್ಕಿಂತ ಅದರ 6 ಪಟ್ಟು ಹೆಚ್ಚು ಕಡಿಮೆ 6 ಪಟ್ಟು ಅಲ್ಲಿ ಬೆಲೆ ಆ್ಯಕ್ಚುಲಿ ಅಂದರೆ ವಾಸ್ತವಿಕವಾಗಿ
ನಡೀತಾ ಇದೆ. ಇದು ಮೋಸ ಮಾಡೋದು, ದುಡ್ಡು ಮಾಡೋದು, ರಿಯಲ್ ಎಸ್ಟೇಟ್ನವರು ರಾಜಕಾರಣಿಗಳು ಸೇರಿಕೊಂಡು ಮಾಡುವಂಥ ದೊಡ್ಡ ಮೋಸ ಇದು. ಮತ್ತೆ ಅವಶ್ಯಕತೆ ಇದೆಯಾ? ನಮ್ಮ ಪ್ರಜೆಗಳಾದಂಥವರು, ವಿಚಾರವಂತರು, ಬುದ್ಧಿಜೀವಿಗಳು ಅದನ್ನು ಆಲೋಚನೆ ಮಾಡಬೇಕು. ಇವತ್ತು ಸೂರ್ಯನಗರ ಇದಕ್ಕೆ ನಿವೇಶನ ಕೊಟ್ಟು ಎಷ್ಟು ವರ್ಷ ಆಯಿತು? 40 ವರ್ಷ ಹತ್ತತ್ರ ಬಂತು ಆರಂಭ ಆಗಿ, ಇನ್ನೂ ಹಂತ ಹಂತವಾಗಿ ನಡೀತಾ ಇದೆ. ಅಲ್ಲಿ ಎಷ್ಟು ಜನ ಮನೆ ಕಟ್ಟಿದ್ದಾರೆ? 20% ಕೂಡ ಮನೆ ಕಟ್ಟಿಲ್ಲ. ನಾನು ನೋಡಿದ್ದೀನಿ, 20% ಕೂಡ ಮನೆ ಕಟ್ಟಿಲ್ಲ. ಮತ್ತೆ ಅದಕ್ಕೆ ಇವರು ಇದನ್ನು ಮಾಡಬೇಕು, ನಿವೇಶನ ಯಾಕೆ ಹಂಚಬೇಕು ಜನಗಳಿಗೆ? ರಿಯಲ್ ಎಸ್ಟೇಟ್ ಯಾಕೆ ಮಾಡಬೇಕು? ಅಲ್ಲಿ ಕೂಡ ರಿಯಲ್ ಎಸ್ಟೇಟ್ನವ್ರು ತಗೊಂಡಿದ್ದಾರೆ ವಿನ ನಿವೇಶನಗಳನ್ನು ನಿಜವಾಗ್ಲೂ ಮನೆ ಕಟ್ಟುವಂಥವ್ರು, ಅಗತ್ಯ ಅವಶ್ಯಕತೆ ಇರುವಂಥವ್ರು ತಗೊಂಡಿಲ್ಲ. ಇದು ಗಟ್ಟಿ. ಈ ರೀತಿ ಇದ್ದಾಗ ಏನು ಮಾಡ್ತಾರೆ ಇವರು? ಇವತ್ತು ರೈತರ ಹತ್ರ ಜಮೀನು ತಗೋತಾರೆ, ಮತ್ತು ಅದನ್ನು ಇನ್ನೊಬ್ರು ಮಾರಾಟ ಮಾಡ್ತಾರೆ, ಇನ್ನೊಂದು ಮತ್ತು ಹೀಗೇ ಆಗಿ ದೇಶನೇ ಮಾರಾಟಕ್ಕೆ ಇಟ್ಬಿಡ್ತಾರೆ ಇವರೆಲ್ಲ ರಾಜಕಾರಣಿಗಳು ಸೇರಿಕೊಂಡು ಅನ್ನೋ ಒಂದು ನಮಗೆ ಆತಂಕ ಇವತ್ತು ಜನಗಳಿಗೆ ಸಾಮಾನ್ಯಕ್ಕೆ ಕಾಡಿದ್ರೆ ಅದು ತಪ್ಪೇನಲ್ಲ. ಆ ರೀತಿ ಅಪಾಯಕ್ಕೆ ದೇಶವನ್ನು ಸಿಕ್ಕಿಸುವಂಥದ್ದು ಕಾಣ್ತಾ ಇದೆ. ಇವರು ಮಾಡಿದ ಅನಾಹುತಗಳೆಲ್ಲ ಇವತ್ತು ಇವ್ರ ಬುಡನೇ ಸುಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅವತ್ತು ಅವ್ರಿಗೆ ಗೊತ್ತಾಗಲಿಲ್ವಾ ಏನೇನು ಅನಾಹುತಗಳು ಮಾಡ್ಕೊಂಡು ಬಂದರು? ನೋಡಿ, ಇವತ್ತು ಬೇಳೆಕಾಳನ್ನು ಹೊರದೇಶದಿಂದ ತರ್ತಾ ಇದ್ದೀವಿ. 2 ಲಕ್ಷ ಕೋಟಿ ರೂಪಾಯಿಂದು ದ್ವಿದಳ ಧಾನ್ಯ ಮತ್ತು ಖಾದ್ಯ ತೈಲವನ್ನು ಹೊರದೇಶದಿಂದ ತರ್ತಾ ಇದ್ದೀವಿ. ಅದ್ರ ಬದಲು ನಾವು ಇವತ್ತು ವಿದೇಶಿ ಹಣವನ್ನು ಉಳಿಸಿ ಅಂತ ಹೇಳುವಂಥವ್ರು ಅದಕ್ಕೇನಾದ್ರು ಒಂದು ಯೋಜನೆ ಮಾಡೋಕ್ಕಾಗಲಿಲ್ವಾ? ನಾವು ಕೇಳ್ತಾ ಇದ್ದೇವೆ. ನಾವು 31 ಅಂಶಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಅದರಲ್ಲಿದೆ ಪ್ರೋತ್ಸಾಹಧನ ಕೊಡಿ, ದ್ವಿದಳ ಧಾನ್ಯ ಮತ್ತು ಎಣ್ಣೆಕಾಳಿಂದ ಬೆಳೆಯುವಂಥ ರೈತರಿಗೆ ಪ್ರೋತ್ಸಾಹಧನ ಕೊಡಿ. ಆ ಮೂಲಕ ವಿದೇಶಿ ವಿನಿಮಯವನ್ನು ಉಳಿಸ್ಬೋದು. 2 ಲಕ್ಷ ಕೋಟಿ ಅಂದರೆ ಏನು ಸಾಮಾನ್ಯ ಆಯಿತಾ? ಅಷ್ಟನ್ನು ಉಳಿಸ್ಬೋದು. ಮತ್ತು ತೈಲ ಕೂಡ ಇವತ್ತು ಎಥನಾಲನ್ನು ಇವತ್ತು 20%ಗೇನೋ ಬಂದಿದ್ದಾರೆ ಈಗ ಅಂತ ಕಾಣ್ತದೆ. 10-20% ಇದ್ದಾರೆ. ಹೊರದೇಶಗಳಲ್ಲಿ 80% ಎಥನಾಲ್ನಲ್ಲೇ ಓಡಿಸುವಂಥ ವಾಹನಗಳನ್ನು ತಯಾರು ಮಾಡಿದ್ದಾರೆ. ಇವ್ರು ಯಾಕೆ ಮಾಡೋದಿಲ್ಲ ಅಂದರೆ ಇವರು ಕೈಗಾರಿಕಾ ಲಾಬಿ ಏನು ಮಾಡ್ತಾ ಇದೆ, ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಯಾಕೆ? ನಾವು ಎಥನಾಲ್ನಲ್ಲೇ ಉರಿಸಿ ಇಂಜಿನ್ಗಳನ್ನು ತಯಾರು ಮಾಡಬೇಕಾದ್ರೆ ಹೆಚ್ಚು ಬಂಡವಾಳ ಹೂಡಬೇಕು, ಹೆಚ್ಚು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಬೇಕು, ಅದನ್ನು ಅಭಿವೃದ್ಧಿಪಡಿಸ್ಬೇಕು. ಈಗ ನಾವು ಅಭಿವೃದ್ಧಿಪಡಿಸಿ ತಯಾರಾಗ್ತಾ ಇರುವಂಥ ಯಂತ್ರಗಳಿಗೆ ಬೆಲೆ ಕುಸಿತೋಯ್ತದೆ. ಇವೆಲ್ಲ ಆಲೋಚನೆ ಇಟ್ಕೊಂಡು ಅವರು ಅದರ ಮೇಲೆ ಈ ಲಾಬಿ ಅವರ ತಲೆ ಹಿಂಡ್ತಾ ಇದೆ, ಅವರ ಕಿವಿ ಊದ್ತಾ ಇದೆ. ಅದರಿಂದಾಗಿ ಹತ್ತಿಕ್ಕಿದ್ದಾರೆ. ಇದನ್ನು ಗೊತ್ತೈತೆ. ಈ ರೀತಿ ಎಲ್ಲ ಬಂಡವಾಳಶಾಹಿಗಳು ಬದುಕಿಸೋದಕ್ಕೋಸ್ಕರ ಯೋಜನೆಗಳು ರೂಪಿತ ಆಗ್ತವೆ ವಿನಃ ಸಾಮಾನ್ಯ ಜನರ ಕಷ್ಟ ಸುಖಗಳನ್ನು ಅರಿಯೋದಕ್ಕೆ, ಅದಕ್ಕೆ ಪರಿಹಾರ ಮಾಡೋದಕ್ಕೆ ಖಂಡಿತ ಈ ಸರ್ಕಾರಗಳು ಕೆಲಸ ಮಾಡ್ತಾ ಇಲ್ಲ. ನಮ್ಮ ಮೇಲೆ ಎಲ್ಲ ಸಾಲದ ಹೊರೆ ವಿಪರೀತವಾಗಿ ಹೋಗ್ತಿದೆ. ಈ ಅಪಾಯವನ್ನು ಅರ್ಥಕೊಂಡಂಥದ್ದು ಪ್ರಧಾನಮಂತ್ರಿಯವರು ಚಿನ್ನ ಕೊಡಬೇಡಿ, ಅದಕ್ಕೆ ಕೊಡಬೇಡಿ, ಇದನ್ನು ಕೊಡಬೇಡಿ, ಇದರಿಂದ ಪೆಟ್ರೋಲಿಯಂ ಪ್ರಾಡಕ್ಟನ್ನು ಕಡಿಮೆ ಉಪಯೋಗಿಸಿ, ಇವೆಲ್ಲ ಮಾತುಗಳನ್ನು ಆಡ್ತಿದ್ದಾರೆ. ಇದೆಲ್ಲ ಬೂಟಾಟಿಕೆ ಅನ್ನಿಸ್ತದೆ ಜನಗಳಿಗೆ, ನಿಮಗೆ, ನಮಗೆ ಎಲ್ರಿಗೂ ಅನ್ನಿಸ್ತಾ ಇದೆ. ಇವೆಲ್ಲನೂ ಆಲೋಚನೆ ಮಾಡಿದಾಗ ನಾವು ಅತ್ಯಂತ ಅಪಾಯಕಾರಿಯಾಗಿದ್ದೀವಿ. ಇದಂತೂ ನಾವು ಸಿದ್ಧ 1 ಲಕ್ಷ ಎಕರೆ ಇವತ್ತು ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಬೆಂಗಳೂರು ಸುತ್ತ, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಇದು ಒಂದು. ಅದರಿಂದ ಆಗುವಂಥ ಪರಿಣಾಮಗಳಿಗೆ ಹೆಚ್ಚಿಗೆ ಮಾತಾಡಬೇಕು ಅಂತ ನಾನು ಮಾತಾಡ್ತೇನೆ. ಆದರೆ ಬಿಡದಿ ಬರೋಣ ಸಾಕು. ಮಾತನಾಡಿದಾಗ ನಿಮ್ಮ ಹತ್ರ ಏನ್ ಅನ್ಕೊಂಡಿದ್ದಾರೆ ಅಂತ ಹೇಳಿ, KRS ಪಕ್ಷ ಅಂದ್ರೆ ಒಂದು ಹೋರಾಟದ ಪಕ್ಷ, ನಿಮ್ಮ ಹತ್ರ ಏನ್ ಹೇಳ್ಕೊಂಡಿದ್ದಾರೆ ಇಲ್ಲಿನ ರೈತರು? ಇಲ್ಲಿ ನಮ್ಮ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ದೀವಿ, ನೆಲಮಂಗಲದಲ್ಲಿ ನೋಡ್ತಾ ಇದ್ದೀವಿ. ಅದನ್ನು ಹೇಳಕ್ಕೆ ಹೋದರೆ ದೊಡ್ಡ ಪುರಾಣ ಆಗ್ತದೆ. ಮಹಾಭಾರತ ರಾಮಾಯಣಕ್ಕಿಂತ ದೊಡ್ಡ ಪುರಾಣ ಆಗೋಗ್ತದೆ. ಇದು ಅಷ್ಟೊಂದು ವಿಚಾರಗಳಿದ್ದಾವೆ. ನಿಮ್ಮ ಮಾಧ್ಯಮಗಳೇ ಅದನ್ನೆಲ್ಲ ಬಯಲು ಮಾಡಿದ್ದಾವೆ. ಪೊಲೀಸ್ ಅಧಿಕಾರಿಗಳು ಹೇಗೆ ಅಕ್ರಮವಾಗಿ ಜಮೀನನ್ನ ಕೊಳ್ಳೆ ಹೊಡೆದಿದ್ದಾರೆ, ಮತ್ತು ರಾಜಕಾರಣಿಗಳು, ಪುಡಾರಿಗಳು ಎಲ್ಲೋ ಕೂತ್ಕೊಂಡು ರೈತನ ಜಮೀನಿನ ದಾಖಲೆಗಳನ್ನು ಬದಲಾಯಿಸಿ ಆಕ್ರಮಿಸ್ಕೊಂಡಿದ್ದಾರೆ. ಇವೆಲ್ಲ ಬೇಕಾದಷ್ಟು ಐತೆ. ಬೆಂಗಳೂರು ಸುತ್ತಮುತ್ತ ದೊಡ್ಡ ಸಂತ್ರದಲ್ಲಿದೆ, ನೆಲಮಂಗಲದಲ್ಲಿದೆ, ಆಮೇಲೆ ಇದು ಇನ್ನೊಂದು ಎಲ್ಲಿ ದೇವನಹಳ್ಳಿಲಿದೆ, ಮತ್ತು ಇಲ್ಲೂ ಕೂಡ ನಡೀತಾ ಇದೆ. ಅದಕ್ಕೆ ಈಗ ನಾವು ಮಾಡ್ತಾ ಇರೋದು, ಖಂಡಿತ ಈ ಯೋಜನೆ ಮುಂದುವರಿಬಾರ್ದು. ಅವರು ಅಧಿಸೂಚನೆ ಹೊರಡಿಸೋದಕ್ಕೆ ಅವಕಾಶನೇ ಕೊಡಬಾರ್ದು. ಆ ರೀತಿ ದೊಡ್ಡ ಹೋರಾಟ ಮಾಡೋದು. ಇದು ಯಾಕೆ ಅಂದರೆ ಇದು ಒಂದು ಪಾಠ ಆಗಬೇಕು. ಇದೊಂದಕ್ಕೆ ಅಲ್ಲ, ಇಡೀ ದೇಶಕ್ಕೇನೆ ಪಾಠ ಆಗಬೇಕು.
ಆ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಬಾಕಿ ಎಲ್ಲ ಹೋರಾಟಗಳನ್ನು ಬೇಕಾದ್ರೆ ವೈಂಡ್ ಅಪ್ ಮಾಡಿಬಿಟ್ಟು ಇಲ್ಲೇ ಕೂತ್ಕೊಂಡು ಹೋರಾಟ ಮಾಡೋದ್ರಲ್ಲಿ KRSನವರು ನಿರಂತರ 365 ದಿವಸ ಕೂತ್ಕೊಂಡು ನಾವು ಡೆಲ್ಲಿನಲ್ಲಿ ಹೇಗೆ ರೈತರು ಮಾಡಿದ್ರು ಸುತ್ತ ಅದೇ ರೀತಿ ಹೋರಾಟ ಮಾಡಿ ಯಾವ ಕಾರಣಕ್ಕೂ ಇದನ್ನು ನಾವು ವಶಪಡಿಸ್ಕೊಂಡು ಅವರು ಅಧಿಸೂಚನೆ ಹೊರಡಿಸಿ ವಶಪಡಿಸ್ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಆ ರೀತಿ ಹೋರಾಟ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಆರಂಭ, ಮತ್ತು ಇದೇ ರೀತಿಯಲ್ಲಿ ಅದು ಮುಂದುವರ್ಕೊಂಡು ಹೋಗ್ತದೆ. ನಿರಂತರ ನಾವು ಇಲ್ಲಿ ಹೋರಾಟ ಮಾಡ್ತೀವಿ, ಇದನ್ನು ಮುಂದುವರಿಸ್ತೀವಿ. ನಾವು ಎಲ್ಲಿ ರೈತರಿಗೆ ತಿಳುವಳಿಕೆ ಕೊಟ್ಟು ಹಳ್ಳಿಗೆಲ್ಲ ಹೋಗ್ತೀವಿ. ನಾವು ಸುಮ್ಮನೆ ಕೂತ್ಕೊಂಡು ಪಟ್ಟಣದಲ್ಲಿ ಮಾತಾಡುವಂಥವ್ರಲ್ಲ. ನಾವು ರೈತ ಘಟಕದವರು ಹಳ್ಳಿಗೆ ಹೋಗಿ ಜನಗಳನ್ನು ಮಾತಾಡಿಸಿ ಅವ್ರ ಕಷ್ಟ ಸುಖ ಏನು, ಅವರ ಸಮಸ್ಯೆಗಳೇನು, ಅವರ ಬದುಕಿನ ವ್ಯವಸ್ಥೆ ಎಲ್ಲಿ ಬಗ್ಗೆ ಮುಟ್ಟಿದೆ ಇದೆಲ್ಲನೂ ಸಂಗ್ರಹಿಸಿ ಸುದ್ದಿ ಮಾಡಿ ನಾವು ನಮ್ಮದೇ ಸುದ್ದಿ ಮಾಧ್ಯಮಗಳು ಇವೆ, ಗ್ರೂಪ್ಗಳಿವೆ. ಅವ ಮೂಲಕ ಮತ್ತು ನಿಮ್ಮಂಥವ್ರು ಬಂದಂಥ ಮಾನವೀಯರ ಜೊತೆಯಲ್ಲಿ ಅವನ್ನ ವಿಷಯಗಳನ್ನು ಹಂಚಿಕೊಂಡು ಎಲ್ಲ ರೀತಿ ಇದರಿಂದ ವಿಚಾರಗಳನ್ನು ತಿಳಿಸಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಯಾವ ಕಾರಣಕ್ಕೂ ಈ ಭೂಮನ್ನ ಬಿಟ್ಕೊಡ್ಬಾರ್ದು.